ಸೂಕ್ತವಾಗಿ ತಾವು ಗಮನಿಸಿ ಅವರ ಮೇಲೆ ಏನು ಬಾಯಿಗೆ ಬಂದಂತೆ ಇವತ್ತೇನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಪುಗೌಡರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ತಾವು ಉದ್ದೇಶಪೂರ್ವಕವಾಗಿ ದತ್ತಾತ್ರೇಯ ಪಾಟೀಲ್ ರೇವೂರ ಮೇಲೆ ಕೇಸ್ ಮಾಡಿದಲ್ಲಿ ನಾವು ಕಲಬುರಗಿಯಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಮುಸ್ಲಿಮರು ಏನು ಬಾಯಿಗೆ ಬಂದಂತೆ ಮಾತಾಡ್ತಾ ಇದ್ದಾರೆ, ಉದ್ದೇಶಪೂರ್ವಕವಾಗಿ ಅಪ್ಪುಗೌಡರಿಗೆ ಏನು ಕೇಶವಧೆ ಮಾಡ್ತಾ ಇದ್ದಾರೆ, ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೂ ಕೂಡ ತುಂಬಾ ಸಲ ನಾನು ನೋಡಿದ್ದೇನೆ, ನಮ್ಮ ಮೇಲೆ ಕೂಡ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಏನಾಗಿದೆಪ್ಪ ಅಂತಂದ್ರೆ ನಾರಾಯಣಪುರ್ ವಿಚಾರದಲ್ಲೂ ಕೂಡ ನಮ್ಮ ಮೇಲೆ ಕೂಡ ಕೇಸ್ ಹಾಕಿ 15 ದಿನ ಜೈಲಿಗೆ ಕಳಿಸುವಂತ ಕೆಲಸ ಈ ಸರ್ಕಾರ ಮಾಡಿತ್ತು. ಇವತ್ತು ಕೂಡ ಉದ್ದೇಶಪೂರ್ವಕವಾಗಿ ಏನು KKRDB ಅಧ್ಯಕ್ಷರು ಮತ್ತು ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರ ಮೇಲೆ ಉದ್ದೇಶಪೂರ್ವಕವಾಗಿ ಸುಳ್ಳು ಪ್ರಕರಣವನ್ನು ದಾಖಲಿಸಬೇಕಂತೇಳಿ ಇವತ್ತು ಇಲ್ಲಿಯ ಮುಸ್ಲಿಂ ಯುವಕರು ಮತ್ತು ಈ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಒಂದು ವೇಳೆ ತಾವು ಉದ್ದೇಶಪೂರ್ವಕವಾಗಿ ಕೇಸ್ ಮಾಡಿದಲ್ಲಿ ನಾವು ಕಲಬುರಗಿ ನಗರದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಅಂದ್ರೆ ರಾಷ್ಟ್ರ ರಕ್ಷಣಾ ಪಡೆ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಪ್ರತಿಭಟನೆ ಮಾಡಲಾಗುತ್ತೆ ಎಂದು ನಾನು ಹೇಳ್ಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ತುಂಬಾ ವಿಚಾರ ನಾನು ಕೂಡ ಗಮನಿಸಿದ್ದೇನೆ. ಇವತ್ತು ನಮ್ಮ ಹಿಂದೂಗಳ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಸುಳ್ಳು ಕೇಸ್ ಹಾಕುವಂತ ಕೆಲಸ ಮಾಡಿದೆ. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನು 2022ರಲ್ಲಿ ಆಳಂದದ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಹೋದಾಗ ಅಲ್ಲಿಯ ಕೆಲ ಕಿಡಿಗೇಡಿಗಳು ಪೂಜೆ ಸಲ್ಲಿಸಿ ಹೊರಗಡೆ ಬರುವ ಸಂದರ್ಭದಲ್ಲಿ ಕಾನೂನನ್ನು ಕಾಪಾಡುವ ಏನು ಪೊಲೀಸ್ ಅಧಿಕಾರಿಗಳು ಇರ್ತಾರೆ, SP ಅವರ ಗಾಡಿಗೆ ಕಲ್ಲಿಂದ ಹೊಡೆದು ಗಾಡಿಯನ್ನು ಕೂಡ ಹಾಳು ಮಾಡಿರ್ತಾರೆ. ಆ ಕೇಸ್ಗೆ ಸಂಬಂಧಿಸಿದಂತೆ ಮೊನ್ನೆಯ ದಿನ ಏನು ಈ ಕಾಂಗ್ರೆಸ್ ಸರ್ಕಾರ ಅವರ ಮೇಲಿನ ಕೇಸನ್ನು ಹಿಂಪಡೆದಿರುವ ಸಲುವಾಗಿ ಮೊನ್ನೆ ದಿನ ಕಲಬುರಗಿ ನಗರದಲ್ಲಿ ಒಂದು ಪ್ರತಿಭಟನೆ ಆಗುತ್ತೆ. ಆ ಪ್ರತಿಭಟನೆಯಲ್ಲಿ KKRDBಯ ಅಧ್ಯಕ್ಷರು ಹಾಗೂ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದಂತ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಗೌಡ್ರು ಒಂದು ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಕಲಬುರಗಿ ನಗರದಲ್ಲಿ ಕೆಲವು ಉದ್ದೇಶಪೂರ್ವಕವಾಗಿ ಅವರಿಗೆ ತೇಜವಧೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾನು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತಮ್ಮೆಲ್ಲರ ಗಮನಕ್ಕಿದೆ, ವಿಧಾನಸೌಧ ಒಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂದಿರ ಆಗಿರ್ಬೋದು, ಮತ್ತೆ ಏನು ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ಎಸೆಂತ ಕೆಲಸ ಮಾಡಿರಬಹುದು. ಕಲಬುರಗಿ ನಗರದಲ್ಲಿ ಕೂಡ ಪ್ಯಾಲೆಸ್ಟೈನ್ ಧ್ವಜ ಹಾರಿಸಿದ್ದು ಕೂಡ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ. ಇವತ್ತು ನಾವು ಇಲ್ಲಿಯ ಕಮಿಷನರ್ ಅವರಿಗೆ ಕೇಳಿಕೊಳ್ಳೋದೇನಂತಂದ್ರೆ ಏನು ಕೆಲ